ಇನ್ನು ಯಶವಂತಪುರದಲ್ಲಿ ಬಸ್ ಸಂಚಾರಕ್ಕೆ ಪೊಲೀಸ್ ಭದ್ರತೆ ಕೂಡ ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಸ್ಥಳದಲ್ಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಭದ್ರತೆಯನ್ನು ಅಲ್ಲಿ ಒದಗಿಸಿದ್ದಾರೆ. ಬೆಂಗಳೂರಿನ ಯಶವಂತಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಲ್ಲಿ ಹೆಚ್ಚಾಗಿ ಜನರು ಓಡಾಟವ ಪ್ರತಿನಿತ್ಯ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಭದ್ರತೆ ಕೂಡ ಒದಗಿಸಿದ್ದಾರೆ ಪೊಲೀಸರು. ಬಸ್ ಅಂತೂ ಖಾಲಿ ಆಗಿದೆ. ಯಾಕಂದರೆ ಸಾರ್ವಜನಿಕರಿಗೂ ಕೂಡ ಬಸ್ ಸಿಗುತ್ತೋ ಇಲ್ಲೋ ಅನ್ನುವಂಥ ಆತಂಕ. ಇಲ್ಲಿ ಕೇವಲ ಎಲೆಕ್ಟ್ರಿಕ್ ಬಸ್ಗಳು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಡ್ರೈವರ್ಗಳನ್ನು ಹೊರಗಡೆಯಿಂದ ಹೈರ್ ಮಾಡಿದ್ದಾರೆ. ಹಾಗೆ ಕಂಡಕ್ಟರ್ಗಳು ಸರ್ಕಾರದವರೇ ಆಗಿರ್ತಾರೆ. ಈ ಬಸ್ಗಳು ಇವತ್ತು ಸಂಚಾರ ಮಾಡುತ್ತೆ ಅಂತ ಈಗ ಸರ್ಕಾರ ಏನೋ ಭರವಸೆಯನ್ನು ಕೊಟ್ಟಿದೆ ಜನರಿಗೆ. ಯಾವುದೇ ರೀತಿ ತೊಂದರೆಗಳಾಗಲ್ಲ, ಪ್ರತಿನಿತ್ಯ ಎಂದಿನಂತಿರುತ್ತೋ ಅದೇ ರೀತಿ ಸಂಚಾರಕ್ಕೆ ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಸರ್ಕಾರದ ಮಾತನ್ನು ನಂಬಿಕೊಂಡು ಕೆಲವು ಪ್ರಯಾಣಿಕರು ಈಗ ಬರ್ತಾ ಇರುವಂಥದ್ದು. ಕೆಲವರಿಗೆ ಬಸ್ ಸಿಗ್ತಾ ಇದೆ. ಯಶವಂತಪುರ ಬಸ್ ನಿಲ್ದಾಣದ ದೃಶ್ಯಗಳಿದು. ಅಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ, ಜನರಿಗೆ ಸಮಸ್ಯೆ ಆಗದೇ ಇರಲಿ, ಅಹಿತಕರ ಘಟನೆಗಳು ನಡೀದೇ ಇರಲಿ ಎನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಅಲ್ಲಿ ಒದಗಿಸಿರುವಂಥದ್ದು. ಇನ್ನು ಇಲ್ಲಿ ಸಾಮಾನ್ಯವಾಗಿ ಈ ರೀತಿ ಮುಷ್ಕರಗಳಾದಾಗ ಇಲ್ಲಿ ನೇರವಾಗಿ ಹೊಡೆತ ಬೀಳೋದೇ ಸಾಮಾನ್ಯರಿಗೆ. ಯಾಕೆಂದರೆ ಕೆಲಸಗಳಿಗೆ ಹೋಗೋರು ಇರ್ತಾರೆ, ಗಾರ್ಮೆಂಟ್ಸ್ಗಳಿಗೆ ಹೋಗುವಂಥ ಮಹಿಳೆಯರಿರ್ತಾರೆ, ಬಸ್ಸನ್ನೇ ಅವಲಂಬಿತವಾಗಿ ಪ್ರತಿನಿತ್ಯ ಬಸ್ನಲ್ಲೇ ಸಂಚಾರ ಮಾಡುವಂಥ ಜನರಿರ್ತಾರೆ. ಸೊ ಅಂಥವರಿಗೆ ಇದು ನೇರ ಹೊಡೆತ ಇದು. ಯಾಕೆಂದರೆ ಈಗಾಗಲೇ ಫ್ರೀ ಬಸ್ ಕೂಡ ಇದೆ. ಸೊ ಫ್ರೀ ಬಸ್ ಇರುತ್ತೆ ಅಂತ ಫ್ರೀ ಬಸ್ ಪ್ರತಿನಿತ್ಯ ಓಡಾಡ್ತಾ ಇದ್ವಿ. ಈಗ ಆಟೋಗೆ ಅಥವಾ ಬೇರೆ ಬೇರೆ ಖಾಸಗಿ ಬಸ್ಗೆ ದುಡ್ಡು ಕೊಡಬೇಕಂದ್ರೆ ಅದು ಮತ್ತೆ ಅವ್ರಿಗೆ ಹೊಡೆತ ಬೀಳುವಂಥ ಚಾನ್ಸಸ್ಸೇ ಹೆಚ್ಚಾಗಿದೆ. ವಿನಯ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ ಯಶವಂತಪುರ ಬಸ್ ನಿಲ್ದಾಣದ ಬಳಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಬಸ್ಗಳ ಓಡಾಟ ಹೇಗಿದೆ? ಒಂದಷ್ಟು ಇವಿ ಬಸ್ಗಳನ್ನು ಹೊರತುಪಡಿಸಿದ್ರೆ ರೆಗ್ಯುಲರ್ ಬಸ್ಗಳನ್ನು ನಾವು ಕಾಣ್ತಾ ಇಲ್ಲ. ಸೊ ಜನ ಅಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದಾರಾ ಹೇಗೆ ಅಂತ? ಅವಿನಾಶ್, ಇಂದು ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು. ಸದ್ಯಕ್ಕೆ ನಾನೀಗ ಯಶವಂತಪುರ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿಯ ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತೇಳಿ. ಸದ್ಯಕ್ಕೆ ಸಾರಿಗೆ ನೌಕರರು ಕರೆ ನೀಡಿರುವಂತಹ ಇವತ್ತಿನ ಮುಷ್ಕರಕ್ಕೆ ಸದ್ಯಕ್ಕೆ ಕೆಲವೊಂದಿಷ್ಟು ಗೊಂದಲಗಳು ಕೂಡ ನೌಕರರ ನಡುವೆ ಇದೆ. ಯಾಕೆಂದರೆ ಈಗಾಗಲೇ ಏನಾದರೂ ಮುಷ್ಕರದಲ್ಲಿ ನೌಕರರು ಭಾಗಿಯಾದರೆ ಸಂಬಳವನ್ನು ಕಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ KSRTC ಮತ್ತು BMTC ಸೂಚನೆ ಬೆನ್ನಲ್ಲೇ ಸಾಕಷ್ಟು ಸಿಬ್ಬಂದಿಗಳು ಭಯಬಿದ್ದು ತಮ್ಮ ಎಂದಿನ ಸಹಜ ರೀತಿಯಲ್ಲಿ ಕೆಲಸಗಳಿಗೆ ಭಾಗಿಯಾಗ್ತಾ ಇದ್ದಾರೆ. ಯಾಕಂದರೆ ಕೋರ್ಟ್ ಕೂಡ ಇವತ್ತು ಮುಷ್ಕರ ಮಾಡದಿರುವಂತಹ ಸೂಚನೆ ಹಿನ್ನೆಲೆ ಸಾಕಷ್ಟು ಪ್ರಯಾಣಿಕರು ಕೂಡ ಸಹಜವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಾತಾಡ್ಸೋಣ. ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ರೆ? ಬಸ್ಗಳು ಹೇಗಿದೆ? ನಾರ್ಮಲ್ ಆಗಿದೆನಾ? ಬಸ್ಗಳು ಸಿಗ್ತಾ ಇದ್ದಾನೆ? ಹೇಗೆ ಬಸ್ಗಳು ಸಿಗ್ತಾ ಇದ್ದಾನ? ಸಿಗುತ್ತೆ. ಎಲ್ಲಿ ಹೋಗ್ತಾ ಇದ್ದೀರಾ? ಮಹಾಲಕ್ಷ್ಮಿ ಲೇಔಟ್. ಓಕೆ. ಏನೋ ತೊಂದರೆ ಆಗ್ತಾ ಇದೆನಾ? ಬಸ್ಗಳು ಬರ್ತಾ ಇದೆ. ಓಕೆ. ಇವತ್ತೇನಾದ್ರು ಮುಷ್ಕರ ಹೀಗೆ ಏನೋ ಮಾಹಿತಿ ಇದೆನಾ ತಮಗೆ? ಇಲ್ಲ ಸರ್, ಗೊತ್ತಿರಲಿಲ್ಲ. ಬಟ್ ಬಸ್ಗಳು ಸಿಗ್ತಾ ಇದೆ ನಿಮಗೆ? ಸದ್ಯಕ್ಕೆ ಬಸ್ಗಳ ಓಡಾಟ ಯಶವಂತಪುರ ಬಸ್ ನಿಲ್ದಾಣದ ಭಾಗದಲ್ಲಿದ್ದೀನಿ, ತೋರಿಸ್ತಾ ಹೋಗ್ತೀನಿ. ಸಹಜವಾಗಿ ಬೇರೆ ಬೇರೆ ರೂಟ್ಗಳಿಗೆ ಹೋಗುವಂಥದ್ದು ನೀವು ನೋಡ್ಬೋದು. ಸಹಜವಾಗಿ ಬಸ್ಗಳು ಇವತ್ತು ಏನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ವು, EV ಬಸ್ಗಳಾಗಿರ್ಬೋದು ಮತ್ತು ನಾರ್ಮಲ್ ಬಸ್ಗಳಾಗಿರ್ಬೋದು, ಇವುಗಳ ಓಡಾಟದಲ್ಲಿ ಸಹಜ ರೀತಿ ಕಂಡು ಬರ್ತಾ ಇದೆ. ಆದರೆ ಕೊಂಚ ಪ್ರಮಾಣದಲ್ಲಿ ಸಹಜವಾಗಿ ಇಂದಿನ ದಿನಮಾನಗಳಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಒಂದು 5ರಿಂದ 10% ಕಡಿಮೆ ಆಗಿರೋದು ಕಂಡು ಬರ್ತಾ ಇದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಕಡೆ ಮುಷ್ಕರದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿದ್ರು. ಬಸ್ಗಳ ಸಂಚಾರ ಇರೋದಿಲ್ಲ ಅನ್ನೋಂಥ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ರು. ನೌಕರರು ಯಾವುದೇ ಕಾರಣಕ್ಕೂ ಕೂಡ ನಾವು ಸ್ಟ್ರೈಕಿಂದ ಹಿಂದೆ ಸರಿಯಲ್ಲ ಅನ್ನೋಂಥ ಮಾಹಿತಿಗಳನ್ನು ಹೇಳ್ತಾ ಇದ್ರು. ಹೀಗಾಗಿ ಕೊಂಚ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಪ್ರಯಾಣಿಕರು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಮಾರ್ಗಗಳ ಮೂಲಕ ಹೋಗೋದಕ್ಕೂ ಕೂಡ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ 5ರಿಂದ 10% ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಸಹಜವಾಗಿ ಯಶವಂತಪುರ ಭಾಗದಲ್ಲಿ ಬಸ್ಗಳು ಓಡಾಟ ಬರ್ತಾ ಇದೆ. ಇನ್ನು ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳಾಗಲಿ, ಗೊಂದಲಗಳಾಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ವ್ಯಾನ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತು ಸಾಕಷ್ಟು ಸಿಬ್ಬಂದಿಗಳು, ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಯಾಕೆಂದರೆ ಸಹಜವಾಗಿ ಮುಷ್ಕರ ಮತ್ತು ಈ ರೀತಿಯಂತಹ ಬಂದ್ಗಳಿಗೆ ಕರೆ ನೀಡಿದಂತಹ ಸಂದರ್ಭಗಳಲ್ಲಿ ಪ್ರಯಾಣಿಕರಿಗಾಗಲಿ ಮತ್ತು ಸಿಬ್ಬಂದಿಗಳ ನಡುವೆ ಆಗಲಿ ಸಾಕಷ್ಟು ಘರ್ಷಣೆಗಳಾಗುವಂಥದ್ದು, ಜೊತೆಗೆ ಗಲಾಟೆಗಳಾಗುವಂಥದ್ದು ಇವೆಲ್ಲವೂ ಕೂಡ ಸಹಜವಾಗಿ ಬರುತ್ತೆ. ಹೀಗಾಗಿ ಯಾವುದೇ ರೀತಿಯಂತಹ ಸಮಸ್ಯೆಗಳಾಗದಿರಲಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಮಾನಿಟರನ್ನು ಮಾಡ್ತಾ ಇದ್ದಾರೆ. ಡಿಪೋಯಿಂದ ಹೊರಬರುವಂಥ ಬಸ್ಗಳಾಗಿರ್ಬೋದು, ರೂಟ್ಗಳಿಗೆ ಹೋಗುವಂಥದ್ದಾಗಿರ್ಬೋದು, ಸಹಜವಾಗಿ ಅವರ ಸ್ಮೂತ್ ಕಾರ್ಯಾಚರಣೆಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಫುಲ್ ಬಂದೋಬಸ್ತ್
ಬಂದೋಬಸ್ತುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಏನು KSRTC ಮತ್ತು BMTC ಅವರು ಏನಿದ್ದಾರೆ, ಯಾರು ದೈನಂದಿನ ಕಾರ್ಯಾಚರಣೆಗಳಿಗೆ ಭಾಗಿಯಾಗಬೇಕು, ರೂಟ್ಗಳಿಗೆ ಹೋಗಬೇಕು, ಬಸ್ಗಳನ್ನು ತೆಗೆದುಕೊಂಡು ಹೋಗಬೇಕು, ಅವರಿಗೆ ಡ್ಯೂಟಿ ಅಸೈನ್ಗಳನ್ನು ಮಾಡುವಂಥದ್ದು, ಬಸ್ಗಳನ್ನು ಡಿಪೋಯಿಂದ ಹೊರಗಡೆ ಸಹಜವಾಗಿ ಬಸ್ ನಿಲ್ದಾಣ ಕಡೆ ಸಾಗಿಸಿ ಅಲ್ಲಿಂದ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆಗೆ ಬೇಕಾಗಿರುವಂತಹ ಸಕಲ ರೀತಿಯಂಥ ಕೆಲಸಗಳನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಪ್ರಯಾಣಿಕರಿಗೆ ಆಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಯಾವುದೇ ರೀತಿಯಂಥ ತೊಂದರೆಗಳು ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಸಹಜವಾಗಿ ಯಶವಂತಪುರ ಭಾಗದ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿರೋದು ಕಂಡು ಬರ್ತಾ ಇದೆ. ಪ್ರಯಾಣಿಕರಲ್ಲಿ ಕೊಂಚ ಪ್ರಮಾಣದಲ್ಲಿ ಗೊಂದಲ ಇತ್ತು. ಎಲ್ಲಿ ಇವತ್ತು ಮುಷ್ಕರ ಹಿನ್ನೆಲೆ ಸಾಕಷ್ಟು ಬಸ್ಗಳು ರಸ್ತೆಗೆ ಹಿಡಿಯಲ್ವಾ ಅನ್ನೋಂಥ ಗೊಂದಲಗಳಿತ್ತು. ಆದರೆ ಸದ್ಯಕ್ಕೆ ಸಹಜವಾಗಿದೆ. ಶಾಲಾ ಕಾಲೇಜುಗಳು ಕೂಡ ಇವತ್ತು ಯಾವುದೇ ರೀತಿಯ ರಜೆಯನ್ನು ಘೋಷಣೆ ಮಾಡಿಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟವು ಕೂಡ ನೈತಿಕ ಬೆಂಬಲವನ್ನು ಕೊಟ್ಟು ನಾವು ಶಾಲೆಗಳನ್ನ ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಹಜವಾದಂತಹ ಬಸ್ಗಳ ಸಂಚಾರ ಮತ್ತು ಶಾಲೆಗಳ ಓಡಾಟ, ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಗಳಾಗದಿರೋ ನಿಟ್ಟಿನಲ್ಲಿ ಕ್ರಮಗಳನ್ನು ಕೂಡ ಕೈಗೊಂಡಿರೋದು ಕಂಡು ಬರ್ತಾ ಇದೆ. ಅವಿನಾಶ್. ಎಸ್ ವಿನಯ್, ಧನ್ಯವಾದ. ಇದು ಸದ್ಯಕ್ಕೆ ಯಶವಂತಪುರದ ಅಪ್ಡೇಟ್.